ಹಾಯ್ ಹಲೋ ನಮಸ್ಕಾರ ಕನ್ನಡಕ, ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ಸ್ಗೆ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ಸೊ ಡಾಲಿಯಾ ತಮ್ಮ ಹಾಗೂ ತಂಗಿ ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೂಪರ್ ನೀವು ಹೇಗಿದ್ರೆ? ಸೂಪರ್ ಆಗಿದ್ದೀನಿ. ಎಲ್ಲಿ ಡಾಲಿಯಾ ಅವರು? ಅಣ್ಣ ಒಂದಿಷ್ಟು ಬೇರೆ ಇದರ ಪ್ರಮೋಷನ್ಸ್ ಎಲ್ಲ ಬಿಸಿ ಇದೆ, ಮೈಸೂರು ಹೋಗಿದೆ. ಕೋಟಿ ಸಿಕ್ತಾ? ಈಗ ಜನ ಬಂದು ಥಿಯೇಟ್ರಿಗೆ ಬಂದ್ಮೇಲೆ ಕೋಟಿ ಸಿಗುತ್ತೆ ನಮಗೆ. ನಿಮ್ಗೆ ಸಿಕ್ತಾ? ಕೋಟಿ ಅಣ್ಣ ಸಿಕ್ಕಿದ್ದಾನೆ, ಕೋಟಿಗೊಬ್ಬ ಅಣ್ಣ. ಹೌದು. ಹಂಚಿಲ್ವಾ ಒಂಚೂರು ಎಲ್ಲರೂ? ಅಲ್ಲ, ಅವ್ರಿಗೆ ಸಿಕ್ಕರೆ ಖಂಡಿತ ಹಂಚ್ತಾರೆ. ಸಿಕ್ಕಿಲ್ಲ ಅವ್ರಿಗೂ? ಅಲ್ಲ, ಇದು ಕೋಟಿ ಸಿನಿಮಾ ಇಂದ ಸಿಗ್ಬೇಕಲ್ವಾ? ಕೋಟಿ ಸಿನಿಮಾ ಇಂದ ಅಲ್ಲ ನಾನು ಕೇಳ್ತಿರೋದು. ಈಗ ಸದ್ಯ ಕೋಟಿ ಸಿಕ್ತಾ? ಅವ್ರು ಸಿಕ್ಕಿರೋದೇ ಒಂದು ಕೋಟಿ ಸಿಕ್ಕಂಗೆ. ಓಹೋ ಅಪ್ಪ, ಒಳ್ಳೆ ಡೈಲಾಗ್. ಒಂದೇ ಡೈಲಾಗ್ಗೆ ನಾನು ಏನು ಕ್ವಶನ್ ಕೇಳಬಾರ್ದು. ಓಕೆ, ಕೋಟಿ ಸಿಕ್ಕಿದ್ರೆ ನೀವು ಏನ್ ಮಾಡ್ತೀರಾ ಲೈಫಲ್ಲಿ? ಅಕಸ್ಮಾತ್ ಸಡನ್ ಆಗಿ ಕೋಟಿ ಇರ್ಬೋದೇನ ನಿಮ್ಮ ಹತ್ರ? ಸಿಗ್ಬೇಕು. ಸಿಕ್ಕರೆ ಪಿಕ್ಚರ್ ಮಾಡ್ತೀನಿ ಮತ್ತಷ್ಟೇ. ನಮಗೆ ಸಿನಿಮಾನೇ ಅಲ್ಲ. ಪಿಕ್ಚರ್ ಅಂದ್ರೆ ಪ್ರೊಡಕ್ಷನ್ ಹೌಸ್ ಮಾಡ್ತೀರಾ ಇಲ್ಲ ಹೀರೋ ಆಗಿ? ಅಲ್ಲ, ಅದ್ರಲ್ಲೇ ಸಿನಿಮಾ ಮಾಡ್ತೀನಿ. ಸೂಪರ್. ನೀವೇನ್ ಮಾಡ್ತೀರಾ ಕೋಟಿ ಸಿಕ್ಕಿದ್ರೆ? ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೂ ಹುಡುಗಿರ್ಗೂ ರಿಲೇಟ್ ಆಗೋದು ಅಂದ್ರೆ ಲೋನ್ಸ್ ಕ್ಲಿಯರ್ ಮಾಡ್ಕೋತೀವಿ. ಓ, ಲೋನ್ಸ್ ಕ್ಲಿಯರ್ ಮಾಡಿ ಅದೇ ಕೋಟಿ ಲೋನ್ಸ್ ಇದೆಯಾ ಮ್ಯಾಮ್? ಕೋಟಿ ಆಗೋಷ್ಟಲ್ಲ, ಅಂದ್ರೆ ಲೋನ್ಸ್ ಇರ್ತಾವಲ್ಲ, ಸೊ ಲೋನ್ಸ್ ನ ಕ್ಲಿಯರ್ ಮಾಡ್ಕೊಂಡು ಅಪ್ಪ ಅಮ್ಮನ್ಗೆ ಏನ್ ಹೆಲ್ಪ್ ಮಾಡ್ಬೋದು ಫೈನಾನ್ಷಿಯಲಿ. ಮಿಕ್ಕಿದ್ರೆ ಒಂದು ಸಣ್ಣ ಮನೆ ಮಾಡಿ, ಚಿಕ್ಕ ಮನೆ ಮಾಡಿ ಅವ್ರಿಗೆ. ಮಿಕ್ಕಿದ್ರಲ್ಲಿ ಏನು ಹೆಣ್ಮಕ್ಳಿಗೆ ಏನೋ ಬಟ್ಟೆ ಗಿಟ್ಟೆ ಹುಚ್ಚಿರುತ್ತಲ್ವಾ, ಅದರಲ್ಲೇ ಮಿಕ್ಕಿದ್ರಲ್ಲೇ ಮಾಡ್ಕೊಳ್ಳಿ. ಕರೆಕ್ಟ್. ಕೋಟಿನ ಒಂದು 10 ರೂಪಾಯಿ ಹೆಂಗೆ ಹೇಳ್ಬಿಟ್ರೆ? ಅಲ್ಲ, ಕೋಟಿ ಎಲ್ಲ ಕಳೆದಿದ ಮೇಲೆ ಉಳಿಯೋದು ಒಂದು ಸ್ವಲ್ಪ ಉಳಿದಿರುತ್ತಲ್ಲ, ಏನೋ ಸ್ವಲ್ಪ ಉಳಿದಿರುತ್ತೆ. ಸೊ ಬೇಗ ಕೋಟಿ ಸಿಕ್ಕಂಗಾಗ್ಲಿ ನಿಮಗೆ. ಥ್ಯಾಂಕ್ ಯು. ಸೊ ಅಂಡ್ ಹೇಳಿ, ಸೊ ಡಾಲಿ ಅವರ ತಮ್ಮ ಆಗಿ ಸೊ ನೀವು ತಂಗಿಯಾಗಿ ನಟಿಸಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆಕ್ಚುಲಿ ದಿಸ್ ಇಸ್ ವೆರಿ ಪ್ರೀಶಿಯಸ್ ಅನ್ಸುತ್ತೆ ಡಾಲಿ ಅವರು. ಹೌದು, ನಿಜವಾಗ್ಲೂ ತುಂಬಾ ಬ್ಲೆಸ್ಡ್ ಅಂತ ಹೇಳ್ಬೋದು ನಮಗೆ ಈ ಪಾತ್ರ ಮಾಡ್ತಾ ಇರೋದು. ಅಣ್ಣನ ತಮ್ಮನ ಪಾತ್ರ, ತಂಗಿ ಪಾತ್ರ ಮಾಡ್ತಾ ಇರೋದು ಅವರು. ಅಂದ್ರೆ ಒಂದು ಸಣ್ಣ ಪಾತ್ರ ಇರ್ಬೋದು, ಬಟ್ ತುಂಬ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದರೆ ನಾವು ತಮ್ಮನ ಪಾತ್ರ ಮಾಡ್ತಾ ಇದ್ದೀವಿ, ಧನಂಜಯ ಅಣ್ಣನ ತಮ್ಮನ ಪಾತ್ರ ಮಾಡ್ತಾ ಇದ್ದೀವಿ ಅಂದಾಗ ನನಗೆ ಒಂದು ಮುಂಚೆ ಭಯ ಇತ್ತು, ಅಂದರೆ ಒಬ್ಬ ಸ್ಟಾರ್ ಜೊತೆ ಮಾಡ್ತಿದ್ದೆ ಅಂತ. ಅದು ಯಾವತ್ತೂ ಅವರು ನಮ್ಮನ್ನ ಆ ಥರ ನೋಡ್ಕೊಂಡೇ ಇಲ್ಲ. ತುಂಬ ಈಸಿಯಾಗಿ ತೊಗೊಳ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆನ್ ಸ್ಕ್ರೀನ್ ಬಿಟ್ಟು ಆಫ್ ಸ್ಕ್ರೀನಲ್ಲಿ ಕೂಡ ನಮ್ಮನ್ನ ತಮ್ಮ ತಂಗಿಯಾಗೆ ಹೇಳ್ತಾರೆ. ಎಲ್ಲೇ ಹೋದ್ರು ಇಂಟರ್ವ್ಯೂಗಳಾಗಿರ್ಬೋದು, ಎಲ್ಲೇ ಒಂದು ವೇದಿಕೆ ಆಗಿರ್ಬೋದು, ಅಲ್ಲಿ ನಮ್ಮನ್ನು ಪರಿಚಯ ಮಾಡ್ಕೊಡೋದಾಗಿರ್ಬೋದು, ಯಾರಿಗಾಗಲಿ ನನ್ನ ತಮ್ಮ ತಂಗಿ ಅಂತಲೇ ಪರಿಚಯ ಮಾಡ್ಕೊಡ್ತಾರೆ. ಸೊ ಅದು ಖುಷಿ ಇದೆ ನಮಗೆ ತುಂಬ. ಅದಕ್ಕೆ ನಾನು ಹಂಗೆ ಪರಿಚಯ ಮಾಡ್ಕೊಟ್ಟೆ. ಥ್ಯಾಂಕ್ ಯು ಸೊ ಮಚ್. ನೀವು ಹೇಳಿ, ಸೊ ಅಣ್ಣನ ಬಗ್ಗೆ. ಸೊ ಸಿನಿಮಾ ಹೇಗಿತ್ತು ಜರ್ನಿ? ಜರ್ನಿ ಅದೇ, ನನಗೆ ಇನಿಷಿಯಲಿ ಕಾಲ್ ಬಂದಾಗ, ಆಡಿಷನ್ ಕಾಲ್ ಬಂದಾಗ ಡಾಲಿ ಧನಂಜಯ ಅವರು ಲೀಡ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ, ಅವ್ರ ತಂಗಿ ರೋಲ್ ಮಾಡಬೇಕು ಅಂತ ನನಗೆ ಆಡಿಷನ್ ಕಾಲ್ ಬಂದಿದ್ದು. ಸೊ ನನಗೆ ಫಸ್ಟ್ ಸ್ಟೋರಿ ಎಲ್ಲದಕ್ಕಿಂತ ಧನಂಜಯ ಅವ್ರು ಇದ್ದಾರೆ, ಅವರೊಂದು ಬಿಕಾಸ್ ಅವ್ರ ಸ್ಟೋರಿ ಸೆಲೆಕ್ಷನ್ ವೈಸ್ ಅವರು ತುಂಬ ಚೆನ್ನಾಗಿ ಯುನೀಕ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳಿದಾಗ ನಾನು ಆ್ಯಕ್ಚುಲಿ ಥ್ರಿಲ್ ಆದೆ. ಓಕೆ, ಏನಿರುತ್ತೆ ಅಂತ, ನನ್ನ ಕ್ಯಾರೆಕ್ಟರ್ ಏನಿರುತ್ತೆ ಅಂತ ಐ ವಾಸ್ ವೆರಿ ಎಕ್ಸೈಟೆಡ್. ಸೊ ಮೊದಲನೇ ಬಾರಿಗೆ ನಾನು ಪರಮ್ ಸರ್ನ ಮೀಟ್ ಮಾಡಿದಾಗ ಅವ್ರು ನನಗೆ ನನ್ನ ಕ್ಯಾರೆಕ್ಟರ್ ಬ್ರೀಫಿಂಗ್ ಕೊಟ್ಟರು. ಹಿಂಗಿರುತ್ತೆ, ಹಂಗಿರುತ್ತೆ, ಕತೆ ಹಿಂಗಿದೆ, ಶಾರ್ಟಾಗಿ ಹೇಳಿದ್ರು. ಸೊ ಅದನ್ನು ಕೇಳಿದ ಮೇಲೆ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ರಿಲೇಟ್ ಆಯಿತು ನನಗೆ. ಅಂದರೆ ತನುಜಾ ಏನಿದ್ದೀನಿ, ಮಹತಿ ಕ್ಯಾರೆಕ್ಟರ್ಗೆ ತುಂಬ ರಿಲೇಟ್ ಆಯಿತು. ಸೊ ನಾನು ಆಲ್ರೆಡಿ ಫಿಕ್ಸಾಗಿ ಹೋಗಿದೆ, ಇಷ್ಟು ದೊಡ್ಡ ಆಪರ್ಚುನಿಟಿ ಬರ್ತಾ ಇದೆ ಅಂತ ಅಂದಾಗ ನಾನು ದೆರ್ ಇಸ್ ನೋ ವೇ ನಾನು ನೋ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇಂಥ ಒಳ್ಳೆ ಟೀಮ್ ಜೊತೆ ಸಿಕ್ಕಿರೋದು ಅದು ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಧನಂಜಯ ಅಣ್ಣನ ಜೊತೆ ಅಂದರೆ ನನ್ನ ಫಸ್ಟ್ ಸೀನ್ ಧನಂಜಯ ಅಣ್ಣನ ಜೊತೆ ಇದ್ದಿದ್ದು. ವರ್ಕ್ಶಾಪಲ್ಲಿ 2 ಡೇಸು ಬಂದಿದ್ರು ಅನ್ಸುತ್ತೆ ಅಣ್ಣ. ವರ್ಕ್ಶಾಪ್ ಮಾಡಿದ್ರು ನಮಗೆ, ಅಂದರೆ ರೀಡಿಂಗು ಪ್ರತಿಯೊಂದು ಮಾಡಿ ನಮ್ಮ ಡೈಲಾಗ್ಸ್ ಎಲ್ಲ ನಮಗೆ ವರ್ಕ್ಶಾಪಲ್ಲೇ ಬಂದ್ಬಿಡ್ತು. ಸೊ ಏನಿದ್ರು ಆನ್ ದ ಫೀಲ್ಡ್ ವರ್ಕ್ ಆ್ಯಕ್ಟ್ ಮಾಡಿ ಕ್ಯಾಪ್ಚರ್ ಮಾಡೋದಷ್ಟೇ ಇದ್ದಿದ್ದು. ಸೊ ಅಲ್ಲಿಗೆ ಹೋದಾಗ ನಮ್ಗೆ ಅಷ್ಟು ನರ್ವಸ್ನೆಸ್ ಅನಿಸಿಲ್ಲ ನನಗೆ. ನನ್ನ ಫಸ್ಟ್ ಶಾಟ್ ಅಣ್ಣನ ಜೊತೆ ಇತ್ತು. ಅವ್ರು ನನಗೆ ಕೊಟ್ಟಂಥ ಅದೊಂದು ಕಾನ್ಫಿಡೆನ್ಸ್, ಅವ್ರದ್ದೊಂದು ವಾರ್ಮ್ ಸ್ಮೈಲ್ ಇದೆ. ಸೊ ಆ ಸ್ಮೈಲ್ ಕೊಟ್ಟರೆ ಐ ಥಿಂಕ್ ಎಲ್ಲರೂ ಏನು ಟೆನ್ಷನ್ ಇರಲ್ಲ ಅವ್ರಿಗೆ. ಅಂದರೆ ಇಂಥ ಅಷ್ಟು ಒಳ್ಳೆ ಪಾಸಿಟಿವ್ ವೈಬ್ ಇದೆ ಅವ್ರ ಹತ್ರ. ಅಂದ್ರೆ ಅವ್ರ ಜೊತೆ ಇದ್ದಾಗ ಯಾವಾಗಲೂ ಒಬ್ಬ ಸ್ಟಾರ್ ಜೊತೆ ಇದೀವಿ ಅಂತ ಅನ್ಸಲ್ಲ, ನಮ್ಮವರ ಜೊತೆ ಇದೀವಿ ಅನ್ನೋ ಥರ ಫೀಲ್. ಬಿಕಾಸ್ ನಾವು ಸ್ಟಾರ್ಟಿಂಗಲ್ಲಿ ನಾನು ಧನಂಜಯ್ ಸರ್ ಅಂತ ಇದ್ದೆ 2 ಡೇಸು. ಅದೊಂದು ಸ್ವಲ್ಪ ದಿನ ಆದಮೇಲೆ ನಾವು ಸರ್ ಎಲ್ಲ ಸೀನ್ ಇಲ್ಲ ಇಲ್ಲಿ, ನಮ್ಮ ಅಣ್ಣನೇ ಅವರು ಅಂತ ಅಂದ್ಬಿಟ್ಟು ಅದು ಅಂದರೆ ಆ ವೈಬ್ ಅವರೇ ಕೊಟ್ಟಿತ್ತು.
ಸೊ ಅಷ್ಟು ಬ್ಯೂಟಿಫುಲ್ ಆಗಿ. ನಿಮ್ಮನ್ನ ಯಾವ ತರ ಕರೀತಾರೆ ಅಂದ್ರೆ ಪೆಟ್ ನೇಮ್ಸ್ ಏನಾದ್ರು ಇಟ್ಟಿದ್ರಾ ಹೇಗೆ? ಅವಳಿಗೆ ಸಿನಿಮಾ ಕ್ಯಾರೆಕ್ಟರ್ ಇಂದಾನೆ ಕರೀತಾಳೆ, ಅವಳಿಗೆ ಮಹತಿ ಅಂತಾನೆ ಕರೀತಾರೆ. ಕರೆದಿರೋದೇ ನನ್ ಕೇಳಿಲ್ಲ, ಒಂದ್ 2-3 ಸಲ ಕರೆದಿರ್ತಾರೆ, ಮಿಸ್ಟೇಕ್ ಆಗಿ ತನುಜ ಅಂತ ಅಂದಿರ್ತಾರೆ, ಅದ್ ಬಿಟ್ರೆ ಮಹತಿ 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 ಅಂತಾನೆ ಕರೆಯೋದು. ಸ್ಕ್ರೀನ್ ನಿಮ್ದು ರಿಯಲ್ ನೇಮ್ ಅಂದ್ರೆ ಸಿನಿಮಾದಲ್ಲಿ ನಚ್ಚಿ ಅಂತ ಇರೋದು, ಅವ್ರು ನನಗೆ ಪೃಥ್ವಿ ಅಂತಾನೆ ಕರೀತಾರೆ. ಬಟ್ ನಂದು ಅದು ರಿಜಿಸ್ಟರ್ ಆಗ್ಬಿಟ್ಟಿದೆ ಅವ್ರಿಗೆ ಮಹತಿ ಮಹತಿ ಅಂತ. ಮೇ ಬಿ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಓಕೆ. ಅಂಡ್ ನಿಮ್ದು ಜರ್ನಿ ತಗೊಂಡ್ರೆ ಫಸ್ಟ್ ಆಸ್ ಎ ಹೀರೋ ಆಗಿ ಎಂಟ್ರಿ ಕೊಡ್ತೀರಾ, ಆಮೇಲೆ ಡಿಬಾಸ್ ಅವರ ಜೂನಿಯರ್ ಆಗಿ ಎಂಟ್ರಿ ಕೊಡ್ತೀರಾ, ಈಗ ಡಾಲಿ ಅವರ ತಮ್ಮನಾಗಿ ಎಂಟ್ರಿ ಕೊಡ್ತೀರಾ. ಏನು ವೇರಿಯೇಷನ್ ತುಂಬಾ ಡಿಫ್ರೆಂಟ್ ಆಗಿದೆ. ಏನೋ ಗೊತ್ತಿಲ್ಲ ನನಗೆ, ಆ ಥರ ಒಳ್ಳೆ ಅವಕಾಶ ಸಿಗ್ತಾ ಇದೆ ಏನೋ ಗೊತ್ತಿಲ್ಲ, ಅದು ದೇವ್ರ ಆಶೀರ್ವಾದ. ಬಟ್ ಏನೇ ಮಾಡಿದ್ರು ಅದನ್ನು ತುಂಬ ಸಿನ್ಸಿಯರಾಗಿ ತುಂಬ ಹಾನೆಸ್ಟಾಗಿ ಮಾಡ್ತಾ ಇದ್ದೀನಿ, ಅದಂತೂ ಹೇಳ್ಬೋದು. ಬಟ್ ಖುಷಿ ಇದೆ ಈ ಥರದೊಂದು ಜರ್ನಿ ಸಿಗ್ತಾ ಇದೆ. ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು, ಆ ಥರ ಒಳ್ಳೆ ಜನರು ಸಿಗ್ತಾ ಇರೋದು ನನಗೆ ನನ್ನ ಜರ್ನಿಯಲ್ಲಿ. ಸೊ ಮಾಡ್ತಾ ಇರೋಣ, ನೆಕ್ಸ್ಟ್ ನೋಡ್ತಾ ಇರೋಣ. ಅಲ್ಲ ಇವಾಗ ಇನ್ ಜರ್ನಿ ನೋಡಿದ್ರೆ ನೆಕ್ಸ್ಟ್ ಇನ್ ಯಾರಿಗೆ ಮಗ ಆಗ್ತಿರೋ, ತಮ್ಮ ಅಣ್ಣ ಆಗ್ತಿರೋ. ನೆಕ್ಸ್ಟ್ ಫಿಲ್ಮ್ ಬರ್ತಾ ಇದೆಯಲ್ಲ ಉಡಾಳ ಅಂತ, ಹಿ ಇಸ್ ಡೂಯಿಂಗ್ ದಿ ಲೀಡ್ ರೋಲ್, ಹೀರೋ ಆಗಿ ಮಾಡ್ತಾ ಇದ್ದೀನಿ ಉಡಾಳದಲ್ಲಿ. ಅದು ನನಗೆ ಅದು ಒಂದು ಏನೋ ಟೈಟಲ್ ಲಾಂಚ್ ಮಾಡಿದ್ವಿ. ಹೌದು, ಥ್ಯಾಂಕ್ ಯು ಸೊ ಮಚ್. ಅದು ಧನು ಅಣ್ಣನೇ ಮಾಡ್ಕೊಟ್ಟಿದ್ರು, ಧನಂಜಯ ಅಣ್ಣ ಅಣ್ಣನೇ ಮಾಡ್ಕೊಟ್ಟು. ನಾನು ಅಣ್ಣ ನನ್ನ ಅಣ್ಣಂಗೆ ಕೇಳಿದಾಗ, ಅಣ್ಣ ಈ ಥರ ಹಿಂಗೆ ನಮ್ಮ ಟೈಟಲ್ ಲಾಂಚ್ ಅಣ್ಣ ನೀವು ಮಾಡ್ಕೊಡ್ಬೇಕು ಅಂತ. ಆಯ್ತು ತಗೊಳ್ಳೋ, ಯಾವಾಗ ಪೃಥ್ವಿ ಮಾಡಂತ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಸೂಪರ್. ಅಂಡ್ ನಿಮ್ಗೆ ಇದು ಚಾಯ್ಸ್ ಇಲ್ಲ ಅವನೊಂದು ಆಪ್ಷನ್ ಹೇಗೆ ಅಂತ ಈ ಜರ್ನಿ ಅಂದ್ರೆ ಆಕ್ಟರ್ಸ್ ಆಗೋದು ಹೇಗೆ? ಇಲ್ಲ, ನಾನು ಫುಲ್ ಟೈಮ್ ಆಕ್ಟಿಂಗ್ ತಗೊಂಡಿರೋದು ಸರ್. ಐ ಆಮ್ ಥಿಯೇಟರ್ ಆರ್ಟಿಸ್ಟ್. ಅವ್ರು ಡಿಗ್ರಿನೂ ಅದರಲ್ಲೇ ಮಾಡ್ತಾ ಇದ್ದಾರೆ. ನೀವು ಬರಬೇಕು ಅಂತಾನೆ ಇದಕ್ಕೆ ಬಂದಿದ್ದಾ ಇಲ್ಲ? ಹೌದು, ನಾನು ಆಕ್ಚುಲಿ ಕೆಲಸ ಮಾಡ್ತಿದ್ದೆ. ನನ್ನ ಡಿಗ್ರಿ ಬಂದು BCom ಗ್ರಾಜುಯೇಟ್ ನಾನು. ಸೊ ವರ್ಕ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ 6 months ಆಸ್ ಎನ್ ಎಂಪ್ಲಾಯ್ ನಾನು ವರ್ಕ್ ಮಾಡಿದ್ದೆ. ಅದಾದಮೇಲೆ ಫುಲ್ ಟೈಮ್ ಆಗಿ ಆ್ಯಕ್ಟಿಂಗು ಥಿಯೇಟರ್ ಮಾಡಬೇಕು ಅಂತಲೇ 6 months ವರ್ಕ್ ಮಾಡ್ತಿದ್ದೆ. ಮತ್ತಾದಮೇಲೆ ಕಂಪ್ಲೀಟ್ ಆಗಿ ಅದನ್ನು ಬಿಟ್ಟು ರಿಸೈನ್ ಮಾಡಿ ಮಾಸ್ಟರ್ಸ್ ಇನ್ ಥಿಯೇಟರ್ ಮಾಡ್ತಾ ಇದ್ದೀನಿ ಈಗ. ಡ್ಯೂರಿಂಗ್ ಆ ಟೈಮಲ್ಲೇ ನನಗೆ ಇನ್ನೂ ನೆನಪಿದೆ, ನನಗೆ April 30th ನನಗೆ ಕಾಲ್ ಬಂದಿದ್ದು. May 1st ನಾನು ಆಡಿಷನ್ ಕೊಟ್ಟಿದ್ದು. ಸೊ ಯಾ